ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು 10ನೇ ಕಂತಿನ ಹಣದ ಬಿಡುಗಡೆಯ ಯಾವಾಗ ನಿಮಗೆ ರಿಲೀಸ್ ಆಗುತ್ತೆ, ನಿಮ್ಮ ಅಕೌಂಟ್ಗೆ ಯಾವಾಗ ಬಂದು ಸೇರುತ್ತೆ ಅನ್ನುವ ವಿಷಯ ತಗೊಂಡು ಬಂದಿದ್ದೀನಿ. ಸೊ ವಿ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಬನ್ನಿ ಟಾಪಿಕ್ ನ ಶುರು ಮಾಡೋಣ. ಶುರು ಮಾಡಕ್ ಮುಂಚೆ ನನ್ನ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ನಾನು ನಿಮ್ಗೆ 10ನೇ ಕಂತಿನ ಹಣ ಯಾವಾಗ ರಿಲೀಸ್ ಆಗುತ್ತೆ, ಯಾವಾಗ ನಿಮ್ಮ ಅಕೌಂಟಿಗೆ ಬರುತ್ತೆ ಅನ್ನೋ ವಿಷಯ ತಗೊಂಡ್ ಬಂದಿದ್ದೀನಿ. ಸೊ ನೋಡಿ, ನಾಳೆ ಅಂದ್ರೆ ಮೇ 1ನೇ ತಾರೀಕು 2024. ಸೊ 10:30 ನಂತರ, ಮೇ 1ನೇ ತಾರೀಕು 10:30 ನಂತರ ನಿಮ್ಮ ಅಕೌಂಟ್ಗಳಿಗೆ 10ನೇ ಕಂತಿನ ಹಣ ಸಿಗುತ್ತೆ. ಸೊ ಯಾವೆಲ್ಲ ಜಿಲ್ಲೆಗಳಿಗೆ ಸಿಗುತ್ತೆ? ಈ 15 ಜಿಲ್ಲೆಗಳಿಗೆ 10ನೇ ಕಂತಿನ ಹಣ ನಾಳೆ ರಿಲೀಸ್ ಮಾಡ್ಲಿಕ್ಕೆ ಎಲ್ಲಾ ಸಿದ್ಧತೆಗಳು ಮಾಡ್ಕೊಂಡಿದ್ದಾರೆ. ಯಾವ್ಯಾವ ಜಿಲ್ಲೆ ಅದು? ಚಿಕ್ಕೋಡಿ, ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ, ಗುಲ್ಬರ್ಗ, ರಾಯಚೂರು, ಬೀದರ್, ಕೊಪ್ಪಳ, ಬಳ್ಳಾರಿ, ಹಾವೇರಿ, ಉತ್ತರ ಕನ್ನಡ, ದಾವಣಗೆರೆ, ಶಿವಮೊಗ್ಗ. ಸೊ ಇದೆಲ್ಲ ಈ 14 ಜಿಲ್ಲೆಗಳಿಗೆ ನಾಳೆ 10ನೇ ಕಂತಿನ ಹಣ ಬೆಳಿಗ್ಗೆ 10:30 ನಂತರ ನಿಮ್ಮ ಅಕೌಂಟ್ಗಳಿಗೆ ರಿಲೀಸ್ ಆಗ್ತಾ ಇದೆ. ಸೊ ಎಲ್ರಿಗೂ ಒಂದೇ ಸರಿ ಕಳಿಸಲ್ಲ. ಏನಕ್ಕೆ ಈ ತರ ಮಾಡ್ತಾರೆ ಅಂದ್ರೆ, ಲಕ್ಷಾಂತರ ಜನ ಫಲಾನುಭವಿಗಳಿದ್ದಾರೆ, ಒಂದೇ ಸರಿ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಒಂದಷ್ಟು ಜಿಲ್ಲೆಗಳಿಗೆ ಒಂದ್ಸರಿ, ನಾಳೆ ಯಾರಿಗಾದ್ರೂ ಸಿಕ್ಕಿಲ್ಲ ಅಂದ್ರೆ ನಾಡಿದ್ದು ಖಂಡಿತ ಸಿಗುತ್ತೆ. ಸೊ ಇಷ್ಟು ಬೇಗ ಆಗ್ತಿರುವ ಕಾರಣ ಆದಷ್ಟು 7ನೇ ತಾರೀಕು ಏನ್ ಎಲೆಕ್ಷನ್ ಇದೆ ಅದಕ್ಕೆ ಮುಂಚೆನೆ ಎಲ್ರಿಗೂ 10ನೇ ಕಂತಿನ ಹಣ ಸಿಗ್ಬೇಕು ಅನ್ನೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಉದ್ದೇಶ ಆಗಿದೆ. ಏನಕ್ಕಪ್ಪ ಅಂದ್ರೆ, ಈಗಾಗಲೇ JDS ಅವರು ಹಾಗೆ ಬಿಜೆಪಿ ಅವರು ಇವರು ಎಲೆಕ್ಷನ್ ಅಲ್ಲಿ ಸೋತ್ರೆ ನಿಮ್ಗೆ ಖಂಡಿತ 10ನೇ ಕಂತಿನ ಹಣ, 9ನೇ ಕಂತಿನ ಹಣನೇ ನಿಮ್ಗೆ ಲಾಸ್ಟ್. ಅದಾದ್ಮೇಲೆ ನಿಮ್ಗೆ ಯಾವ ಕಂತಿನ ಹಣನೂ ಸಿಗಲ್ಲ, ಈ ಯಾವ ಗೃಹಲಕ್ಷ್ಮಿ ಯೋಜನೆ ಇರಲ್ಲ ಅಂತ ಎಲ್ಲಾ ಕಡೆ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಅದನ್ನ ಸುಳ್ಳು ಮಾಡ್ಲಿಕ್ಕೋಸ್ಕರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದು ಸುಳ್ಳು, ನಾವು ಆ ತರ ಮಾಡಲ್ಲ, ನಾವು 10ನೇ ಕಂತಿನ ಹಣ ಎಲೆಕ್ಷನ್ಗೂ ಮುಂಚೆನೆ ಹಾಕ್ತಿವಿ ಅಂತ ಹೇಳಿ ನಾಳೆಯಿಂದ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ನಾಳೆ 10:30 ನಂತರ ಈ 14 ಜಿಲ್ಲೆಗಳಿಗೆ ಖಂಡಿತ ಹಣ ರಿಲೀಸ್ ಆಗುತ್ತೆ. ಮಿಕ್ಕಿದ ಜಿಲ್ಲೆಗಳಿಗೆ ನಾಡಿದ್ದು ಇನ್ನ 3-4 ದಿವಸದಲ್ಲಿ ಎಲ್ಲರೂ ಅವ್ರ ಅಕೌಂಟ್ಗೆ ಸಿಗುತ್ತೆ. ಹಾಗಾದ್ರೆ 8, 9ನೇ ಕಂತಿನ ಹಣ ಸಿಗದಿಲ್ದಿರೋರ್ಗೆ ಯಾವಾಗ ಸಿಗುತ್ತೆ? ಖಂಡಿತ ಅದನ್ನು ಕೂಡ ನಾಳೆ ನಾಡಿದ್ರಲ್ಲಿ ನಿಮ್ಮ 8, 9ನೇ ಕಂತಿನ ಹಣ ಯಾರಿಗೆ ಪೆಂಡಿಂಗ್ ಇದೆ, ಅದು ಬಂದಿಲ್ಲ, ಸೊ ಖಂಡಿತ ಅವರಿಗೂ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ. ಸೊ ಓಕೆ, ನೆಕ್ಸ್ಟ್ ಇದೇ ತರ ಒಂದು ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಥ್ಯಾಂಕ್ ಯು.